ಬೇಜಾರಾಗುತ್ತೆ, ಇರಿಟೇಟ್ ಆಗುತ್ತೆ. ಅಯ್ಯೋ ಏನಿದು ಅಂತ ಅನ್ಸಕ್ಕೆ ಪ್ರಾರಂಭ ಆಗುತ್ತೆ. ಹೌದು, ಮಳೆಗಾಲ ಪ್ರಾರಂಭ ಆದರೆ ಪ್ರತಿ ವರ್ಷವೂ ಬೆಂಗಳೂರು, ತುಮಕೂರು, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರಿನಂತಹ ಅನೇಕ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಪ್ರಾರಂಭ ಆಗುತ್ತೆ. ಮಳೆಯಿಂದ ಸುರಿದಿರುವಂಥ ಆ ನೀರು ನಾನು ಯಾರ ಮನೆಗೆ ನುಗ್ಗಲಿ ಅಂಥೇಳಿ ಕೊನೆಗೆ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಾಗಲಿ ಅಥವಾ ಬಡವರ ಮನೆಗಳಾಗಲಿ ನುಗ್ಗಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಮನೆ ಮುಂದೆ ನಿಂತಿರುವಂತಹ ಕಷ್ಟದ ಕನಸಿನ ಕಾರಿನ ಮೇಲೆ ಒಂದು ಮರ ಬಿದ್ದಾಗ ಕನಸುಗಳು ಚೂರು ಚೂರಾಗುತ್ತೆ. ಮನೆಯಿಂದ ಹೊರಗಡೆ ಹೋಗುವಂತಹ ರಸ್ತೆ ಮಂಡಿ ಮುಳುಗುವಷ್ಟು ನೀರು ನಿಂತ್ಕೊಂಡ್ರೆ ಮನೆಯಿಂದ ಹೊರಗೆ ಹೋಗಪ್ಪ ಹೋಗಲಿ ಅನಿಸುತ್ತೆ. ಅಲ್ಲೆಲ್ಲೋ ಕಷ್ಟದಲ್ಲಿ ಕೆಲಸ ಮಾಡಿ ಬರಬೇಕಾದಂಥ ಮಗಳು ಇನ್ನೂ ಬರಲಿಲ್ಲ ಅಂತ ಹೇಳಿದ್ರೆ ಅಪ್ಪ ಅಮ್ಮಂಗೆ ಚಿಂತೆ ಡಬಲ್ ಆಗುತ್ತೆ. ಇದೆಲ್ಲವೂ ಹೊಸದಾ ಅಂತ ಅಲ್ಲ. ಈ ಸಮಸ್ಯೆಗಳು 10 ವರ್ಷಗಳಿಂದ ನಮ್ಮ ರಾಜ್ಯಕ್ಕಾದರೂ ವೆರಿ ಕಾಮನ್ ಆಗೇ ಇದೆ. ಆದರೆ ಇದ್ರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಚಿಂತೆ ಇರಬೇಕು? ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಗ್ಯಾಂಗಲ್ಲಿ ಇರಬೇಕು, ಯಾರು ಕಾಲನ್ನು ಎಳಿತಾ ಇರಬೇಕು, ಇದ್ರ ಬಗ್ಗೆನೇ ಚಿಂತೆ. ನೋಡಿ, ತುಂಬ ಸಿಂಪಲ್ ಆಗಿರೋ ಸೊಲ್ಯೂಷನ್ಗಳಿದೆ. ಮಳೆ ಬರುತ್ತೆ ಅಂತ ಹೇಳಿದರೆ ತಗ್ಗು ಪ್ರದೇಶಗಳನ್ನು ಕ್ಲಿಯರ್ ಮಾಡಬೇಕು, ಡ್ರೈನ್ಗಳನ್ನು ಕ್ಲಿಯರ್ ಮಾಡಬೇಕು, ಅರ್ಧಂಬರ್ಧ ಆಗಿರುವಂಥ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣ ಮಾಡಬೇಕು, 24/7 ಸ್ಟಾಫು ಆನ್ಸರ್ ಮಾಡಲಿಕ್ಕಿರಬೇಕು. ಯಾವ ಮರಗಳು ಲೂಸ್ ಆಗಿದೆಯೋ, ಯಾವ ಕಟ್ಟಡಗಳು ಲೂಸ್ ಆಗಿದೆಯೋ ಅದನ್ನು ಸರಿಪಡಿಸಬೇಕು, ಮರದ ರೆಂಬೆಗಳನ್ನು ಚಾಪ್ ಮಾಡಬೇಕು, ನೀರು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಸಾಮಾನ್ಯರ ಜನರ ಜೊತೆಗೆ ನಿಂತ್ಕೊಳ್ಬೇಕು. ಇಷ್ಟು ವಿಷಯಗಳನ್ನು ಗೊತ್ತಾಗದೇ ಇರುವಂಥ ಇನ್ಸೆನ್ಸಿಟಿವ್ ರಾಜಕಾರಣಿಗಳನ್ನು ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ತುಂಬ ಜನಗಳನ್ನು ನಾವು ಎಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಬನ್ನಿ ಗೆಳೆಯರೆ, ಒಂದ್ಸಲಿ ಜೋರಾಗಿ ನಿಮ್ಮ ಶಕ್ತಿಯಲ್ಲಿ, ಅದು ಸೋಷಿಯಲ್ ಮೀಡಿಯಾ ಆಗ್ಬೋದು, ಮೇನ್ ಸ್ಟ್ರೀಮ್ ಆಗ್ಬೋದು, ಅಥವಾ ಟ್ವೀಟ್ಗಳ ಮುಖಾಂತರ, ಫೇಸ್ಬುಕ್ಗಳ ಮುಖಾಂತರ ಬನ್ನಿ ಒಂದ್ಸಲ ಧ್ವನಿ ಎತ್ತಿ.